ಇದೀಗ ಇಲ್ಲಿ ನಂದಕಿಶೋರ್ ಅವರೇ, ಈಗ ಈ ಶಾಸಕರ ಬಲಾಬಲ ಅನ್ನೋದು, ಆ ಬಲಾಬಲ ಇಟ್ಕೊಂಡು ಇಬ್ಬರು ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಈ ಕಡೆ ಒಂದು 50-60 ಚೇರ್ಗಳು, ಆ ಕಡೆ 50-70 ಚೇರ್ಗಳು, ಇದನ್ನು ಹಾಕಿಬಿಟ್ಟು ಅದ್ರ ಮುಂದೆ ಈ ಸಾರಥಿಗಳು ಕೂತ್ಕೊಂಡು ನನ್ನನ್ನು ಸೇವ್ ಮಾಡಿ ಅಂತ ಕೇಳಿಬಿಡ್ತಾರೆ ಅನ್ನೋದು ತೀರಾ ಕಾಲ್ಪನಿಕ ಅಥವಾ ತೀರಾ ಅಸಾಧ್ಯ ಅಂತ ಕಾಣಿಸುತ್ತೆ. ಅದು ಯಾಕೆಂದರೆ ನಂಬಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡ್ತದೆ. ಈ ಕಾಲದಲ್ಲಿ ಈ ಥರ ಎಲ್ಲ ಹೋಗಿ ಇಬ್ಬರು ನಾಯಕರು ನಿಂತ್ಕೊಳ್ತಾರ, ಅಲ್ಲಿವರೆಗೂ ಇದು ಬರುತ್ತಾ ಅಂಥೇಳಿ. ಏನಂದರೆ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟು ಒದ್ದಾಡ್ತಾ ಇದ್ದಾರಾ, ನನ್ನ ಕಡೆನೂ ಇದ್ದಾರೆ, ನನ್ನ ಕಡೆಗಣಿಸ್ಬೇಡಿ, ಬರೀ 10-15 ಶಾಸಕರ ಕಡೆಯವ್ನು ನಾನು ಅಂತ ನನಗೆ ಯಾರೂ ಹೇಳ್ಕೊಡ್ದು, ಬರೀ 10 ಜನ ಇದ್ದಾರೆ, ಯಾವುದೋ ಮಂಡ್ಯ, ಈ ಕಡೆ ಇನ್ಯಾವುದೋ ತುಮಕೂರಲ್ಲಿ ಒಂದು, ಇನ್ಯಾವುದೋ 2-3 ರಾಮನಗರ, ಈ ಥರ ನನ್ನ ಬಗ್ಗೆ ಮಾತಾಡಬಾರ್ದು. ಆ ಮೆಸೇಜ್ಗೋಸ್ಕರ ಈ ಜೈಲುವರೆಗೂ ಪಾದ ಬೆಳೆಸಿದ್ದಾರಾ ಡಿ ಕೆ ಶಿವಕುಮಾರ್ ಅವರು ಅಂತ ನನ್ನ ಪ್ರಕಾರ. ಮೀಡಿಯಾ ಏನು ಶಿವಕುಮಾರ್ ಅನ್ಕೊಳ್ತಿದ್ದಾರೆ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೆ. ಅಂದ್ರೆ ಪ್ರತಿ ಮೀಡಿಯಾವು ಚಿಕ್ಕ ಚಿಕ್ಕ ವಿಷಯನ ಕೂಡ ಫಾಲೋ ಮಾಡ್ತಾರೆ, ಚಿಕ್ಕ ಚಿಕ್ಕ ವಿಷಯನ ಕೂಡ ತೋರಿಸ್ತಾರೆ. ಅಪೋಸಿಷನ್ ಪಾರ್ಟಿ ಅವ್ರದ್ದೇ ಸ್ಪೆಕ್ಯುಲೇಷನ್ ಮಾಡ್ತಾರೆ. ಎಲ್ಲರೂ ಸೇರ್ಕೊಂಡು ಇದನ್ನ ಒಂದು ದೊಡ್ಡ ವಿಷಯ ಮಾಡಿ ದಿನ ಸಂಜೆ ಒಂದು ಪ್ರೈಮ್ ಟೈಮ್ ನಲ್ಲಿ ಮಾತಾಡ್ತಾರೆ ಅನ್ನೋ ಧೈರ್ಯ ಅವ್ರಿಗೂ ಇರೋದ್ರಿಂದ ನೇರವಾಗಿ ಇದು ಪಾರ್ಟಿಯ ಏನು ಹೈಕಮಾಂಡ್ಗೆ ಮತ್ತೊಬ್ಬರಿಗೆ ಅವರು ಏನ್ ಹೇಳಕ್ ಆಗೋದಿಲ್ವೋ ಅದನ್ನ ಮೀಡಿಯಾ ಮೂಲಕ ತಿಳಿಸ್ತಾ ಇದ್ದಾರೆ ಅಂತ. ಅದು ಬೇರೆ ಬೇರೆ ವಿಶ್ಲೇಷಣೆಗಳಿರ್ಬೋದು. ತಾವು ಹೇಳಕ್ ಆಗದಿರೋ ಸುರೇಶ್ ಕೈಲಿ ಹೇಳಿಸ್ತಾ ಇದ್ದಾರೆ ಅವರು, ಅಧ್ಯಕ್ಷರಾಗಿ ತಾವು ಹೇಳಕ್ ಆಗದೆ ಇರೋದನ್ನ ಸುರೇಶ್ ಅವರು ಹೇಳಿಸ್ತಾ ಇದ್ದಾರೆ. ಆಡಿಯನ್ಸ್ ಸಿಕ್ಕೋದಿಲ್ಲ ಈಗ, ನೇರ ಅವರಿಗೆ ಆಡಿಯನ್ಸ್ ಸಿಕ್ಕೋದಿಲ್ಲ, ನೇರ ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶ ಕೊಡ್ತಾ ಇಲ್ಲ. ಏನ್ ಅವಕಾಶಗಳು ಸಿಗ್ತಾ ಇಲ್ವೋ ಅದನ್ನ ಮೀಡಿಯಾದ ಮೂಲಕ, ಅಂದ್ರೆ ಬೇರೆ ಬೇರೆ ಚರ್ಚೆಗಳು, ಬೇರೆ ಬೇರೆ ವಿಶ್ಲೇಷಕಗಳಿರ್ಬೋದು ಅಥವಾ ಬೇರೆ ಬೇರೆ ಪಾರ್ಟಿಯವರು ಇರ್ಬೋದು, ಎಲ್ಲರೂ ಸೇರಿ ನೋಡಿ ಹೀಗಾಗಿದೆ ಕರ್ನಾಟಕದಲ್ಲಿ ಅಂತ. ಯಾಕೆಂದ್ರೆ ಇದರದ್ದೆಲ್ಲ ಅನಾಲಿಸಿಸ್ ಮಾಡಿ ಅವರು ಅದನ್ನ ಕೊಡ್ತಾರಲ್ಲ ಪಾರ್ಟಿ ಹೈಕಮಾಂಡ್ಗೆ, ಅದನ್ನ ಕೂಡ ತೋರಿಸುವ ಒಂದು ಶಕ್ತಿ ಪ್ರದರ್ಶನ ಅಂತ ಇದ್ರಲ್ಲಿ ಬಹಳ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಆಚೆ ಸೈಡ್ ಕೂಡ ಏನ್ ಸುಮ್ನೆ ಕುತ್ಕೊಂಡಿಲ್ಲ ಅನ್ನೋದಕ್ಕೆ ಈಕ್ವಲ್ ಆಗಿ ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇದ್ದಾರೆ. ಎರಡು ಕಡೆಯಿಂದಲೂ ನಡೀತಿದೆ. ನೀವು ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಹಾಕಿದ್ರಿ. ಕ್ರೈಸಿಸ್ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಈ ಬಾಕಿ ಶಾಸಕರುಗಳು ಅಥವಾ ಯಾರು ಅಂತ ಸೀಟ್ ಹಾಕ್ತಾ ಇದ್ದವ್ರು ಯಾರೂನು ಸಹ ಇವರ ಹಾಗೆ ಧೈರ್ಯದಿಂದ ಮುಂದೆ ನಿಂತು ಮಾಡಿದವ್ರು ಯಾರು ಇಲ್ಲ. ಆ ಧೈರ್ಯವನ್ನು ಯಾರು ತೋರಿಸಿಲ್ಲ ಅಂತ. ಅಂದ್ರೆ ಎಲ್ಲವನ್ನು ನೋಡಿ ಕಷ್ಟದಿಂದ ಮೇಲೆ ಬಂದು ತನ್ನದೇ ಆದಂತ ಚಾಪ್ ಮೂಡಿಸಿದಂತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಈಗ ನಂದಕಿಶೋರ್ ಅವರೇ, ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಕೂಲಿನೂ ಸಿಕ್ಕಿದ್ಯಾ? ಕಷ್ಟಕ್ಕೆ ಕೂಲಿ ಸಿಗದೆ ಇದೆಯಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಅದೇ ಪ್ರಶ್ನೆ ಅಲ್ಲ, ಖಂಡಿತ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಆ ಪಾರ್ಟಿಯ ಒಳಗೆ ಇಲ್ಲದೆ ಹೋಗಿದ್ದಿದ್ರೆ ಅಥವಾ ಆ ಪೊಸಿಷನ್ ನಲ್ಲಿ ತಾನು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಇಡಿ ಇರ್ಬೋದು, ಮತ್ತೊಂದಿರ್ಬೋದು, ಅವ್ರನ್ನ ಇಷ್ಟು ಈಸಿಯಾಗಿ ಬಿಡ್ತಾನೂ ಇರ್ಲಿಲ್ಲ. ಸೊ ಎಲ್ಲಿಯೋ ಒಂದ್ ಜಾಗದಲ್ಲಿ ಅವರಿಗೆ ಪಕ್ಷದಿಂದ ಕೂಡ ಆ ಕೊಟ್ಟಿರುವ ಅಧಿಕಾರದಿಂದ ಅವರಿಗೂ ಸಹ ಎಷ್ಟು ಬೇಕೋ ಅಷ್ಟು ಕೆಲಸ ನಡೆದಿದೆ. ಆದ್ರೆ ಆ ವಿಷಯಗಳಲ್ಲದೆ ಕೂಡ ತನಗೆ ಆದಂತ ಇವಾಗ ಬೋನಸ್ ಕೊಡಿ ಅಂತ ಕೇಳ್ತಾ ಇದಾರ ಅಂತ. ಈಗ ನವೆಂಬರ್ ಬೋನಸ್ ಕೊಟ್ಬಿಡಿ ನನಗೆ ಅಂತ ಹೇಳಿದ್ರು ಇವಾಗ ಪಾರ್ಟಿ ಕಡೆಯಿಂದ ಒಂದು ಪ್ರಶ್ನೆ ಬರ್ಬೋದು. ನೋಡಿ, ನೀವ್ ಎಷ್ಟೆಲ್ಲ ಮಾತು ಹೇಳಿದ್ರಿ ಇಡೀ ರಾಜ್ಯದಲ್ಲಿ ಅದನ್ನ ಮಾಡದೆ ಇದನ್ ಮಾಡದೆ ಅಂತ, ನಿಮ್ಮ ಬ್ರದರ್ ನನ್ನ ನಿಮ್ ಕೈಲಿ ಗೆಲ್ಲಿಸ್ಕೊಳ್ಲಿಕ್ ಆಗ್ಲಿಲ್ಲ. ಒಬ್ರು ಡಾಕ್ಟರ್ ಮುಂದೆ, ಏನೂ ರಾಜಕೀಯ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಮುಂದೆ ನಿಮ್ಗೆ ಅವನನ್ನೇ ಗೆಲ್ಲಿಸ್ಕೊಳ್ಲಿಕ್ ಆಗ್ಲಿಲ್ಲ. ಇನ್ನಿಷ್ಟು ಜನ ಶಾಸಕರಿದ್ದಾರೆ, ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ, ಅದೇ ನಿಮ್ ಕೈಲಿ ಆಗ್ಲಿಲ್ಲ ಅಂತ ಹೇಳ್ತಾರಲ್ಲ. ಇದಕ್ಕೇನ್ ಮಾಡ್ಬೇಕು ಅಂತ ಅವ್ರ ಹತ್ರ ಉತ್ತರ ಇರ್ಲಿಕ್ಕಿಲ್ಲ. 136 ನಂಬರ್ ಹಾಗಾದ್ರೆ 136 ನಂಬರ್ ಯಾರು ತಂದಿದ್ದು? ಆ 136 ನಂಬರ್ನ ಇವಾಗ ಎಲ್ಲ ಶಾಸಕರು ಏನ್ ಹೇಳ್ತಾರೆ ಅಂದ್ರೆ, ನಾವು ನಮ್ಮ ಜಾಗದಲ್ಲಿ ಕಷ್ಟಪಟ್ಟಿದ್ವಿ, ಸಿದ್ದರಾಮಯ್ಯನವ್ರ ಮುಖ ಇತ್ತು, ಶಿವಕುಮಾರ್ ಅವ್ರು ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಹಾಗಂತ ತಾನು ಒಬ್ಬನೇ ಮಾಡಿದ್ದೀನಿ ಅಂತ ಕ್ರೆಡಿಟ್ ತಗೊಳ್ಬಾರ್ದು. ಎಲ್ಲರೂ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮುಖ ಇದ್ದಿದ್ರಿಂದಾನೇ ರಾಜಕೀಯದಲ್ಲಿ ನಮ್ಗೆ ಇವಂತ ಅವಕಾಶ ಸಿಕ್ಕಿದೆ ಅನ್ನೋ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಎಲ್ಲ ಕ್ರೆಡಿಟ್ ಶಿವಕುಮಾರ್ ಅವ್ರಿಗೆ ಹೋಗೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮೊನ್ನೆ ಕೂಡ ಮಾತಾಡಿದ್ವಿ ಇದ್ರ ಬಗ್ಗೆ. ಒಂದು ಜಾರಕಿಹೊಳಿ ಬ್ರದರ್ಸ್ ಇರ್ಬೋದು, ಈ ದಲಿತ ಸಿಎಂ ಅನ್ನುವ ಒಂದು ಕಾನ್ಸೆಪ್ಟ್ ಇರ್ಬೋದು, ಇವುಗಳೆಲ್ಲದಿಂದ ಏನಾಗ್ಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಕನ್ಫ್ಯೂಸ್ ಆಗಿ ಏನು ಬೇಡ ಸಿದ್ದರಾಮಯ್ಯನವರು ನೀವು ಹೋಗಿ ಅಂತ ಹೇಳಿ ಪರ್ಸನಲ್ ಆಗಿ ಕರೆದು ಶಿವಕುಮಾರ್ ಅವ್ರನ್ನ, ನೋಡಿ ನಿಮ್ಮಿಂದ ಪಾರ್ಟಿ ಹೀಗಾಗಿದೆ ಹಾಗಾಗಿದೆ, ನಿಮ್ಮಿಂದ ಬಹಳ ಹೆಲ್ಪ್ ಆಗಿದೆ, ಬಟ್ ನಿಮ್ಮಿಂದ ನಮ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ನೆಕ್ಸ್ಟ್ ಇಲೆಕ್ಷನ್ ನಲ್ಲಿ ಮೊದಲೇ ಹೇಳ್ಬಿಡ್ತೇವೆ ನೀವೇ ಸಿಎಂ ಫೇಸ್ ಅಂತ ಹೇಳಿ ಏನಾದ್ರೂ ಸಮಾಧಾನ ಮಾಡಿ ಕೊಡ್ಬೇಕು.